ರಾಜನೇ, ತಂದೆ ನೀಲಾಂಜನ ದೇವನೇ, ನಮ್ಮ ವಿಧಿ ರೂಪದಲ್ಲಿ ಕಾಯುವ ದೇವನೇ. ಪ್ರೀತಿ ಇಲ್ಲದ ಬಾಳು, ಶಾಂತಿ ಇಲ್ಲದ ಬದುಕು, ಏನಿದ್ದರೇನು ಶನಿ ದೇವನೇ. ಇವತ್ತು ನಮ್ಮ ಶ್ರೀ ಶನೇಶ್ವರ ಸೇವಾ ಸಮಿತಿಯ ಒಂದು ವತಿಯಿಂದ 31ನೇ ವರ್ಷದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಶ್ರಾವಣ ಮಾಸದ ಕೊನೆ ಶನಿವಾರದಂದು ಪೂಜೆ ನಡೀತಾ ಇದೆ. ಈ ಕ್ಷೇತ್ರದ ಈ ಒಂದು ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದ ಗೋಪಾಲಣ್ಣವರು, ನಮ್ಮ ನೆಚ್ಚಿನ ಶಾಸಕರು, ಮಾಜಿ ಮಂತ್ರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಈಗ ತಾನೇ ನಮ್ಮ ಮಾಜಿ ಉಪಮಹಾಪೌರರು, ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾದ ಹರೀಶಣ್ಣವರು ಬಂದು ಹೋದರು. ನಮ್ಮ ಹಿರಿಯರಾದ ದೇವಸ್ಥಾನದ ಸಂಸ್ಥಾಪನಾ ಅಧ್ಯಕ್ಷರು ಹಾಗೂ ಈ ಒಂದು ದೇವಸ್ಥಾನ ಇದು ಬರಬೇಕಂದ್ರೆ, ಯಾಕಂದರೆ ನಾವೆಲ್ಲರೂ ನಾವೆಲ್ಲ ಊರುಗಳಿಂದ ಬಂದವರು. ನಾನು ಆನೇಕಲ್ಲಿಂದ ಬಂದವರು, ಕುಣಿಗಲ್ಲು, ಇವರು ಈ ಕಡೆಯಿಂದ ಎಲ್ಲ ಬಂದವರು, ಬೆಂಗಳೂರು ಊರು ಅಕ್ಕಪಕ್ಕ ಊರುಗಳಿಂದೆಲ್ಲ ಬಂದವರು. ನಾವು ನಮ್ಮ ಮನೆ ಹತ್ರ ಊರುಗಳಲ್ಲಿದ್ದ ದೇವರುಗಳನ್ನು ಪೂಜೆ ಮಾಡ್ತಾಯಿದ್ರಿ. ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮಗೆ ಆ ಒಂದು ಹೊಲಗಳಲ್ಲಿ ಆ ಒಂದು ಅವಕಾಶ ಇರಲಿಲ್ಲ. ಇಲ್ಲಿದ್ದಂಥ ಜಮೀನ್ದಾರ್ಗಳ ಹತ್ರ ಮಾತಾಡಿ, ನಮ್ಮ ಬುದ್ಧಿಯಣ್ಣವರು, ಆಗಿನ ಕಾಲದಲ್ಲಿ ನಮ್ಮ ದಿವಂಗತ ತಂದೆಯವರಾದ ನಾಗರಾಜಣ್ಣವರು, ಅವರೆಲ್ಲ ಸ್ಥಳೀಯರೆಲ್ಲ ಸೇರಿ, ಇಲ್ಲಿ ಜಮೀನ್ದಾರ್ ಅಂದರೆ ಅವಾಗೆಲ್ಲ ಕಮ್ಮಿಗೆ ಸಿಗ್ತಾಯಿತ್ತು, 2,000 3,000 ರೂಪಾಯಿ ಸೈಟ್ ಸಿಗ್ತಾಯಿತ್ತು. ನೀವು ಜಮೀನು ಕೊಡ್ತಾಯಿದ್ದೀರಾ, ದೇವಸ್ಥಾನಕ್ಕೊಂದು ಜಾಗ ಕೊಡಿ ಅಂತ ಕೇಳ್ಕೊಂಡಾಗ ಅವರು ಜಾಗವನ್ನು ಕೊಟ್ಟು ಇವತ್ತು ಈ ದೇವಸ್ಥಾನ ಅಭಿವೃದ್ಧಿ ಆಗೋದಕ್ಕೆ ನಮ್ಮ ಬುದ್ಧಿಯಣ್ಣವರು ಮೂಲ ಕಾರಣಕರ್ತರು. ಅದಾದಮೇಲೆ ಎಲ್ಲ ಸಂಘ ಸಂಸ್ಥೆಗಳು, ಜನರು, ಬಹುಶಃ ನಮ್ಮ ಹಿಂದೂ ಧರ್ಮದಲ್ಲಿ ದೇವರ ನಂಬಿಕೆ, ನಾವು ವೈದ್ಯರನ್ನ ಇನ್ನು ಹೆಚ್ಚಾಗಿ ದೇವರನ್ನು ನಂಬುವಂಥವ್ರು. ಆದ್ದರಿಂದ ದೇವರ ಒಂದು ನಿರಂತರವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಬರ್ತಾ ಇದ್ದೇವೆ. ವಾರ್ಷಿಕೋತ್ಸವವನ್ನು ಡಿಸೆಂಬರಲ್ಲಿ ನಡೀತೈತೆ. ಇಲ್ಲೂ ಸಹ ಒಂದು ಫಂಕ್ಷನ್ ಮಾಡ್ಕೋಬೋದು, ಬರ್ತ್ಡೇ ಇದೆಲ್ಲನೂ. ಆ ಕಾರ್ಯಕ್ರಮಗಳನ್ನು ಸಾರ್ವಜನಿಕರು ಬಳಸ್ಕೋಬೇಕು. ಶನ್ಮಾತ್ಮನ ಕೃಪೆಗೆ ತಾವೆಲ್ಲರೂ ಭಕ್ತಾದಿಗಳು ಪಾತ್ರರಾಗಬೇಕು. ಯಾಕಂದರೆ ನಾವಿರೋದೇ ಹಿಂದೂ ಧರ್ಮ, ನಮ್ಮ ಧರ್ಮವನ್ನು ಉಳಿವಿಕೆಗಾಗಿ ನಾವೆಲ್ಲ ಒಟ್ಟಾಗಿ ಓಡಾಡಬೇಕಾಗತ್ತೆ. ಬನ್ನಿ, ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ, ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾರೆ. ಇವತ್ತು ಶ್ರಾವಣ ಶನಿವಾರ ನಮ್ಮ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಪ್ರತಿ ಶನಿವಾರನೂ ಕೂಡ ವಿಪರೀತವಾದಂಥ ಒಂದು ಭಕ್ತಾದಿಗಳು ಇಲ್ಲಿ ಬರ್ತಾರೆ. ತುಂಬ ಜನ ಭಕ್ತಾದಿಗಳು ಬಂದು ಆ ಶನೇಶ್ವರ ಸ್ವಾಮಿಯ ಒಂದು ಶಕ್ತಿ ಏನಿದೆ, ಭಾಳಷ್ಟು ಜನ ಬಂದು ಇಲ್ಲಿ ಕೈ ಮುಗಿದು ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ತಾಯಿದೆ. ಇವತ್ತು ಶ್ರಾವಣ ಶನಿವಾರ ಇರೋದ್ರಿಂದ ಜನ ಇನ್ನಷ್ಟು ಜಾಸ್ತಿ ಜನ ಬರ್ತಿದ್ದಾರೆ. ದಿನನಿತ್ಯ ಇಲ್ಲಿರುವಂಥ ಎಲ್ಲ ನಮ್ಮ ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಬುದ್ಧಿರಂಗಪ್ಪ ಅವರು ಇರ್ಬೋದು, ನಮ್ಮ ರಘು ಅವರು ಇರ್ಬೋದು, ನಮ್ಮ ಗೋಪಾಲಣ್ಣವ್ರು ಇರ್ಬೋದು, ಎಲ್ಲರೂ ಕೂಡ ಭಾಳ ಅಚ್ಚುಕಟ್ಟಾಗಿ ದೇವಸ್ಥಾನ ನಡ್ಸ್ಕೊಂಡು ಹೋಗ್ತಿದ್ದಾರೆ. ದೇವರು ಇನ್ನಷ್ಟು ಶಕ್ತಿ ಕೊಟ್ಟು ಇನ್ನಷ್ಟು ಈ ಕ್ಷೇತ್ರ, ಈ ದೇವಸ್ಥಾನ ಮತ್ತಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಕೇಳ್ಕೊತೀವಿ. ಸರ್ವೇ ಜನ ಸುಖಿನೋ ಭವಂತು. ಪರಮಾತ್ಮನ ಆಶೀರ್ವಾದದೊಂದಿಗೆ ಈ ದಿನದ 31 ವರ್ಷದ ಶನಿವಾರ ದಿವಸ ನಡೀತಾ ಇದೆ. ಪ್ರತಿ ಶನಿವಾರ ಇರ್ತದೆ. ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ನಮ್ಮ ದೇವಸ್ಥಾನದ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳು, ದೇವಸ್ಥಾನದ ಗೌರವಾಧ್ಯಕ್ಷರು ಬರ್ತಾಯಿದ್ದಾರೆ. ಪರಮಾತ್ಮ ಅವರಿಗೆ ಆಯುಷ್ಯ, ಆರೋಗ್ಯ, ಸಕಲ ಸೌಭಾಗ್ಯ, ಸಂಪತ್ತು ಕೊಡಲಿ. ಈ ದೇವಸ್ಥಾನದ ಪ್ರತಿನಿಧಿಗಳು ನನ್ನ ಸ್ನೇಹಿತರಾದಂಥ ದಿವಂಗತ ನಾಗರಾಜರಿದ್ದರು. ಆದರೆ ಅವರು ದೈವದಿನಾರನ್ನ ಅವರಿಗೆ ಚಿರಶಾಂತಿ ಸದಾ ಸಿಗಲಿ. ಏಕೆಂದರೆ ಅವರು ಶ್ರಮಪಟ್ಟು ಈ ದೇವಸ್ಥಾನ ಸಮೃದ್ಧಿಗೊಳಿಸಲು ಅವರು ಸಹ ಸಹಕಾರ ಎಚ್ಚರವಾಗಿದೆ. ಅವರ ಸುಪುತ್ರರಾದ ರಾಘವೇಂದ್ರರು ಈ ದೇವಸ್ಥಾನದ ಅಧಿಪತಿಯಾಗಿ ಅಧ್ಯಕ್ಷರಾಗಿರ್ತಾರೆ. ನಾವು ಶಾಶ್ವತವಲ್ಲ, ಅವ್ರ ಅಧ್ಯಕ್ಷ ಶಾಶ್ವತ ಇರಲಿ, ಅವ್ರು ಸಮೃದ್ಧಿಗೊಳಿಸ್ಕೊಂಡು ಹೋಗಲಿ. ಪರಮಾತ್ಮ ಅವರಿಗೆ, ಅವ್ರ ಕುಟುಂಬ ನಂಬಿದ ಭಕ್ತರಿಗೆ ಪರಮಾತ್ಮ ಯಾರು ನಂಬ್ತಾರೋ ಅವ್ರಿಗೆ, ನನ್ನದು ಅನ್ನೋರಿಗೆ ಯಾರಿಗೂ ಅವನು ಬಿಡೋನಲ್ಲ. ಯಾರು ಅವರನ್ನು ನಂಬ್ತಾರೋ
ಅವರಿಗೆ ಪರಮಾತ್ಮ ಆಯುಸ್ಸು ಆರೋಗ್ಯ ಸಕಲ ಸೌಭಾಗ್ಯ ಸಂಪತ್ತನ್ನು ಕೊಡಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪರವಾಗಿ ಪರಮಾತ್ಮನ ಆಶೀರ್ವಾದನಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ವಿ. ಶನಿವಾರ ಕಡೆಯ ಶ್ರಾವಣ ಮಾಸದ ಕಡೆಯ ದಿನ. ಇವತ್ತು ನಮ್ಮ JC ನಗರ 15 ಮತ್ತು 17 ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಬುದ್ಧಿರಂಗಪ್ಪನವರು ಮತ್ತು ಇಲ್ಲಿನ ಭಕ್ತಾದಿಗಳು ಎಲ್ಲರೂ ನಾವೆಲ್ಲ ಏನು ಟ್ರಸ್ಟಿಗಳು ಇದ್ದಾವೆ ಎಲ್ಲ ಸೇರಿಕೊಂಡು ಇವತ್ತು ಆ ಸ್ವಾಮಿಯ ಸೇವೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಆ ಸ್ವಾಮಿ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ ಆಯುಸ್ಸು ನೆಮ್ಮದಿಯನ್ನು ಕೊಟ್ಟು ಯಾವ ತೊಂದರೆಗಳು ಅವ್ರ ಮಕ್ಕಳು ಮರಿಗೆ ಯಾರಿಗೆ ಏನಿಗೂ ತೊಂದರೆ ಆಗ್ದಂಗೆ ಆ ಭಗವಂತ ಕಾಪಾಡಲಿ ಅಂತ ಈ ಶ್ರಾವಣ ಮಾಸದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದೇ ಥರ ಇವತ್ತು ಏನು ಈ ಸ್ವಾಮಿಯ ಸೇವೆನ ನಮ್ಮ ಬುದ್ಧಿರಂಗಪ್ಪನವರು ಸದಾ ಅವರು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ದೇವರು ಒಳ್ಳೇದು ಮಾಡಲಿ, ಮತ್ತು ನಮ್ಮ ಸಂಘದ ಎಲ್ಲ ನಮ್ಮ ಈ ಟ್ರಸ್ಟ್ನವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳಿಕೊಂಡು ಈ ಶ್ರಾವಣ ಮಾಸ ದಿವಸ ಒಳ್ಳೆಯವ್ರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಿದ್ದೀನಿ. ಶುಭ ಶ್ರಾವಣ ಮಾಸ ಇದು. ಇಡೀ ದೇಶದಾದ್ಯಂತ ನಮ್ಮ ಹಿಂದೂ ಧರ್ಮದಲ್ಲಿ ಇದೊಂದು ಪವಿತ್ರವಾದಂಥ ಮಾಸ, ಶ್ರಾವಣ ಮಾಸ ಅಂತ ಹೇಳಿದ್ರೆ. ಅದರಲ್ಲೂ ವಿಶೇಷವಾಗಿ ಶನೇಶ್ವರ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನಗಳು, ಈ ರೀತಿಯ ದೇವಸ್ಥಾನಗಳಲ್ಲಿ ಈ ಶನಿವಾರದ ಆಚರಣೆ ಭಾಳ ವಿಶೇಷವಾಗಿ ಇಡೀ ದೇಶದಾದ್ಯಂತ ಆಚರಣೆ ಮಾಡ್ಕೊಂಡು ಬಂದಿರುವಂಥದ್ದು ನಮ್ಮ ಸನಾತನ ಧರ್ಮದ ನಮ್ಮ ಒಂದು ಆಚರಣೆ. ಅದೇ ರೀತಿ ಇವತ್ತು ಕೂಡ ನಮ್ಮ JC ನಗರದ 15ನೇ ಮುಖ್ಯ ರಸ್ತೆಯಲ್ಲಿರ್ತಕ್ಕಂತಹ ಶನೇಶ್ವರ ಮಹಾದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದಂತಹ ಅಭಿಷೇಕ, ಪೂಜಾ ಹವನಗಳನ್ನು ಮತ್ತು ಪ್ರಸಾದ ವಿನಿಯೋಗವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಕೆ ಗೋಪಾಲಣ್ಣನವರ ನೇತೃತ್ವದಲ್ಲೂ ಕೂಡ ಒಂದು ಪೂಜೆಯನ್ನು ಕೂಡ ಸಂಕಲ್ಪವನ್ನು ಕೂಡ ಮಾಡಿ ಸಕಲ ಸದ್ಭಕ್ತರಿಗೆ ಇಲ್ಲಿ ಬರ್ತಕ್ಕಂಥ ಮತ್ತು ಇಲ್ಲಿ JC ನಗರದಲ್ಲಿ ವಾಸ ಮಾಡುವಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಮಂಗಳವನ್ನು ಭಗವಂತ ಕರುಣಿಸಲಿ ಅಂತೇಳಿ ಅವರ ನೇತೃತ್ವದಲ್ಲಿ ಒಂದು ಪೂಜೆಯನ್ನು ಕೂಡ ಆಗಿದೆ. ಎಲ್ರಿಗೂ ಕೂಡ ಶ್ರಾವಣ ಶನಿವಾರದ ಶುಭಾಶಯಗಳು.